ಪರ್ಮಿಷನ್ ತಗೊಂಡ ಮಾಡೋಣ. ಬಾಂಗ್ಲಾದೇಶದ ಬೆಕ್ಕುಗಳು ಆಫ್ಘಾನಿಸ್ತಾನದ ಕುನ್ನಿಗಳು ಪಾಕಿಸ್ತಾನದ ಬಾಕಿಗಳು ಕದ್ದು ಮುಚ್ಚಿ ನೋಡುವಾಗ ಅಳಬೇಡಪ್ಪ ಅಳಬೇಡ ಪಟ್ಟಣಗಳ
ಇಲ್ಲಿಯುವುದು ಜೈ ಶ್ರೀರಾಮ್ ಕುದಿಯದ ರಕ್ತ ರಕ್ತವೇ ಅಲ್ಲ ಕುದಿಯದ ರಕ್ತ ರಕ್ತವೇ ಅಲ್ಲ ಬಾಳದ ಬದುಕು ಧರ್ಮಕ್ಕಾಗಿ ಬಾಳದ ಬದುಕು ಬದುಕೆ ಅಲ್ಲ ನರಕವುದು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಸನಾತನ ಹಿಂದೂ ಧರ್ಮಕ್ಕೆ ನಾವೆಲ್ಲ ಒಂದು ಸಾಮರ್ಥ್ಯ ಬಾಂಗ್ಲಾಗಳಿಗೆ ತಾಯಿಗಂಡ ಬಾಂಗ್ಲಾ ದೇಶಕ್ಕೆ ತಾಯಿಗಂಡ ಬಾಂಗ್ಲಾ ದೇಶಕ್ಕೆ ಉಳಿಸಿ 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 ಓಡಿಸಿ 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 ಜೈ ಶ್ರೀರಾಮ್ ಜೈ ಮೋದಿ ಬಾಂಗ್ಲಾದೇಶಿಗರಿಗೆ ಬಾಂಗ್ಲಾದೇಶಿಗರಿಗೆ ತಾಯಿ ಗಂಡ ಬಾಂಗ್ಲಾದೇಶಿಗರಿಗೆ ಸನಾತನ ಹಿಂದೂ ಧರ್ಮ ಕಿ ಸನಾತನ ಹಿಂದೂ ಧರ್ಮ ಕಿ ಹಿಂದೂ ವಿರೋಧಿ ನಾಮರ್ದಿಗಳಿಗೆ ಹಿಂದೂ ಸನಾತನ ಧರ್ಮಕ್ಕೆ ಹರ 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 ಮಾತರಂ 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 ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ನಾವೆಲ್ಲ ಒಂದನಿಗೆ ಹೇಳಿ ಧಿಕ್ಕಾರ ಹಿಂದೂ ವಿರೋಧಿ ಬಾಂಗ್ಲಾದೇಶ ಜಿಹಾದಿಗಳಿಗೆ ಹೇಳಿ ಧಿಕ್ಕಾರ 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 ಮಾನ್ಯ ಗೌರವಾನ್ವಿತ ರಾಜ್ಯಪಾಲರು, ಕರ್ನಾಟಕ ಸರ್ಕಾರ ರಾಜ್ಯಭವನ ಬೆಂಗಳೂರು, ಮಾನ್ಯ ತಹಸೀಲ್ದಾರ್ ಅವರ ಮುಖಾಂತರ ಅವರಿಗೆ ತಲುಪಿಸಬೇಕಾಗಿ ಒಂದು ವಿನಂತಿ. ವಿಷಯ ಬಾಂಗ್ಲಾ ಹಿಂದೂಗಳ ರಕ್ಷಣೆಗೆ ಆಗ್ರಹಿಸಿ ಹಾಗೂ ಅಕ್ರಮ ಅಲ್ಪಸಂಖ್ಯಾತ ಬಾಂಗ್ಲಾ ವಲಸಿಗರನ್ನ ಗಡುಪಾರು ಮಾಡುವಂತೆ ಒತ್ತಾಯಿಸಿ ಮನವಿ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕಳೆದ 2 ವರ್ಷಗಳಿಂದ ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಹಿಂದೂಗಳ ನರಮೇಧವನ್ನು ಖಂಡಿಸಿ ವಿಶ್ವದ ಹಿಂದೂಗಳಲ್ಲಿ
ಭಯದ ವಾತಾವರಣ ಉಂಟು ಮಾಡಿದೆ. ಇತ್ತೀಚೆಗೆ ಏನೂ ತಪ್ಪು ಮಾಡದೆ ಹಿಂದೂ ಯುವಕ ದೀಪು ಚಂದ್ರದಾಸ್ ಮತ್ತು ಅಮೃತ್ ಮಂಡಲ್ ರವರನ್ನ ಇಸ್ಲಾಮಿಕ್ ಜಾಹಿದ್ಗಳು ಅತ್ಯಂತ ಕ್ರೂರವಾಗಿ ಸಾಯಿಸಿ ಬೆಂಕಿ ಹಚ್ಚುವ ಮೂಲಕ ವಿಕೃತಿ ಮೆರೆದಿರ್ತಾರೆ. ಈ ಮಾನವ ಸಮಾಜ ತಲೆ ತಗ್ಗಿಸುವ ಘಟನೆಯನ್ನು ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ತೀವ್ರವಾಗಿ ಖಂಡಿಸುತ್ತದೆ. ವಿಶ್ವದ ನಾಗರಿಕರು ಹಾಗೂ ಹಿಂದೂಗಳ ರಕ್ಷಣೆಗೆ ಆಗ್ರಹಿಸಬೇಕೆಂದು ವಿನಂತಿಸುತ್ತಿದ್ದೇವೆ. ಬಾಂಗ್ಲಾ ಹಿಂದೂಗಳ ರಕ್ಷಣೆಗೆ ಕೇಂದ್ರ ಸರ್ಕಾರ ಕೂಡಲೇ ಭಾರತದ ಗಡಿಯನ್ನು ತೆರೆಯಬೇಕೆಂದು ಆಗ್ರಹಿಸುತ್ತೇವೆ. ಅಷ್ಟೇ ಅಲ್ಲದೆ ರಾಜ್ಯ ಸರ್ಕಾರ, ರಾಜ್ಯ ಗೃಹ ಇಲಾಖೆ, ರಾಜ್ಯ ಪೊಲೀಸ್ ಇಲಾಖೆ ಕರ್ನಾಟಕದಲ್ಲಿ ಅಡಗಿರುವ ಅಕ್ರಮ ಅಲ್ಪಸಂಖ್ಯಾತ ಬಾಂಗ್ಲಾ ವಲಸಿಗರನ್ನ ಗಡೀಪಾರು ಮಾಡುವಂತೆ ಒತ್ತಾಯಿಸುತ್ತಿದ್ದೇವೆ. ಇಲ್ಲವಾದಲ್ಲಿ ಹಿಂದೂಗಳ ಅಳಿವುಳಿಗೆ ಬಜರಂಗ ದಳ ರಾಜ್ಯದಲ್ಲಿ ನೇರ ಕಾರ್ಯಾಚರಣೆಗೆ ಇಳಿಯುತ್ತದೆ ಎಂಬುದನ್ನು ಈ ಮೂಲಕ ಸ್ಪಷ್ಟಪಡಿಸ್ತಾ ಇದ್ದೇವೆ. ಎಲ್ಲಿ ಮಂಜು ಬಾ ಮೇಡಮ್, ನಮ್ಮ ಸಂಯೋಜಕರು ಗ್ಲೋಬಲ್ ನಗರಕ್ಕೆ ಮಂಜುನಾಥ್ ಅಂತೇಳಿ ಅಲ್ಲೇ ನಿಂತು ಅಣ್ಣ ನೀವು ಎಲ್ಲಿ ಒಂದು ನಿಮಿಷ ಮೇಡಮ್, ಇದು ಒರಿಜಿನಲ್ ಕೊಡಿ. ಸ್ವಲ್ಪ ಹಿಂದೆ ಹೋಗಿ ಎಲ್ಲ ಹಿಡ್ಕೊಳ್ರಿ ಎಲ್ಲರೂ ಹಿಡ್ಕೊಳ್ರಿ. ಅದ್ರ ಜೊತೆ ನಮ್ಮ ಮನವಿ ಆಂಜನೇಯ ಸ್ವಾಮಿ ದೇವಸ್ಥಾನ ಹೇಳಿದ್ದಾಗೆ ಮೇಡಮ್, ಇದರಲ್ಲಿ ಆಂಜನೇಯ ಸ್ವಾಮಿ ಪುರಾಣ ಪ್ರಸಿದ್ಧ ಇತಿಹಾಸವುಳ್ಳ ಅರ್ಜುನ ಪ್ರತಿಷ್ಠಾಪಿತ ಮುಳುಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನದ ಅಧೀನ ಸ್ವತ್ತುಗಳು ಹಾಗೂ ರಥಬೀದಿಗಳನ್ನು ಬದಲಾಯಿಸುವ ಸಂಚಿನ ಬಗ್ಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಿಳಿಯಪಡಿಸುವುದೇನೆಂದರೆ, ಮುಳುಬಾಗಿಲು ಅತ್ಯಂತ ಪುರಾಣ ಕ್ಷೇತ್ರಗಳಿಗೆ ಪ್ರಸಿದ್ಧಿ ಹೊಂದಿರತಕ್ಕಂಥ ಕ್ಷೇತ್ರ. ಅಂದರೆ ಇತ್ತೀಚೆಗೆ ಕೆಲವು ಪಟ್ಟಭದ್ರ ಹಿತಾಸಕ್ತಿಯುಳ್ಳ ಹಿಂದೂ ಧಾರ್ಮಿಕ ವಿರೋಧಿಗಳು ದೇವಸ್ಥಾನ ಸುತ್ತಲಿನ ಹಾಗೂ ಆ ದಿನದ ಜಾಗದ ಹೆಸರುಗಳನ್ನು ಬದಲಾಯಿಸಿ ಹಿಂದೂ ಪರ ಹಾಗೂ ವಿಶ್ವಾದ್ಯಂತ ಇರುವ ಅಸಂಖ್ಯಾತ ಆಂಜನೇಯ ಸ್ವಾಮಿ ದೇವಸ್ಥಾನ ಭಕ್ತರುಗಳ ನಂಬಿಕೆಗಳನ್ನು ಘಾಸಿಗೊಳಿಸಿರುತ್ತದೆ. ಉದಾಹರಣೆಗೆ ರಥಬೀದಿ ರಸ್ತೆಯನ್ನು ಹುಲ್ಲಿನ ಮಾರ್ಕೆಟ್ ಎಂದು, ದೇವಸ್ಥಾನದ ಪಕ್ಕದ ರಸ್ತೆಗೆ ಫಕೀರ್ ಸರ್ಕಲ್ ಎಂದು ಹೆಸರಿಸುವ ಫಲಕವನ್ನು ಅಳವಡಿಸುತ್ತಾರೆ. ಈ ಕೂಡಲೇ ಈ ಹೆಸರುಗಳನ್ನು ತೆಗೆದು ಆಂಜನೇಯ ಸ್ವಾಮಿ ದೇವಸ್ಥಾನ ರಸ್ತೆ ಹಾಗೂ ರಥಬೀದಿ ರಸ್ತೆಗಳ ಫಲಕಗಳನ್ನು ಅಳವಡಿಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಅಸಂಖ್ಯಾತ ಹಿಂದೂ ಭಾವನೆಗಳಿಗೆ ಸಹಕಾರ ನೀಡಬೇಕಾಗಿ ಕೋರಿಕೊಳ್ಳುತ್ತೇವೆ. ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲು ಬದ್ಧರಾಗಿರುತ್ತೇವೆ. ಮೇಡಮ್, ಇದು ಆಂಜನೇಯ ಸ್ವಾಮಿ ದೇವಸ್ಥಾನದ್ದು. ಈಗಾಗಲೇ ಬಜರಂಗದವರು ಕಮಿಷನರ್ ಅವ್ರ ಹತ್ರ ಮಾತಾಡಿದ್ದೀನಿ. ಅನಧಿಕೃತವಾಗಿ ನೀವು ಏನ್ ಬೋರ್ಡ್ ಅಲ್ಲಿ ಹಾಕಿದ್ದೀರಾ ಅದನ್ನ ಇಮಿಡಿಯೇಟ್ ತೆರವುಗೊಳಿಸಬೇಕು. ಇಲ್ಲೇ ನಮ್ಮ ಪೊಲೀಸ್ ಸಿಬ್ಬಂದಿಯವರು ಇದ್ದಾರೆ, ಈಗಾಗಲೇ ಅವ್ರ ರೆವಿನ್ಯೂ ಸ್ಟಾಫ್ ಬರ್ತಾ ಇದ್ದಾರೆ, ಪೊಲೀಸ್ ಅವರು ಇಲ್ಲೇ ಇದ್ದಾರೆ. ಅನಧಿಕೃತವಾಗಿ ಏನ್ ಫಲಕಗಳು ಅಳವಡಿಸಿದಾರೋ ಅದನ್ನ ತೆಗಿಯೋದಕ್ಕೆ ನಾನು ಈಗಲೇ ಸೂಚನೆ ಕೊಟ್ಟಿದ್ದೀನಿ, ಹೇಳಿದ್ದೀನಿ. ಈಗಾಗಲೇ ಒಂದು 5 ಬಾರಿ ಕೊಟ್ಟಿರ್ತೀವಿ ಮೇಡಮ್, ಅದ್ರ ಬಗ್ಗೆ ಮನವಿ ಪತ್ರ. ಯಾವುದೇ ತರ ನಮ್ಗೆ ನ್ಯಾಯ ಒದಗಿಸಿಲ್ಲ. ಪ್ರೆಸ್ ಮುಂದೆ ಮಾತಾಡಬಾರ್ದು. ಇಲ್ಲ, ಈ ಬೋರ್ಡ್ಗಳನ್ನ ಈ ಕೂಡಲೇ ತೆರವು ಮಾಡಿಸ್ತೀವಿ, ಕಳಿಸ್ತಾ ಇದ್ದಾರೆ ರೆವಿನ್ಯೂ ಸ್ಟಾಫ್ನ. ಶ್ರೀಧರ್ ಹತ್ರ ಮಾತಾಡಿದ್ದೀವಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇಂದು ಬಾಂಗ್ಲಾ ಹಿಂದೂಗಳ ರಕ್ಷಣೆಗೆ ಆಗ್ರಹಿಸಿ ಹಾಗೂ ಅಕ್ರಮ ಅಲ್ಪಸಂಖ್ಯಾತ ಬಾಂಗ್ಲಾ ವಲಸಿಗರನ್ನ ಗಡೀಪಾರು ಮಾಡುವಂತೆ ಒತ್ತಾಯಿಸಿ ನನಗಿವತ್ತು ಮನವಿಯನ್ನ ಸಲ್ಲಿಸಿದ್ದಾರೆ. ಇದನ್ನ ಜಿಲ್ಲಾಧಿಕಾರಿಗಳ ಮುಖಾಂತರ ನಾನು ಸರ್ಕಾರಕ್ಕೆ ತಲುಪಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ ಅಂತ ಭರವಸೆ ಕೊಡ್ತೇನೆ.